ಬಿಗ್ ಬಾಸಲ್ಲಿ ಮಾತಾಡೋ ವಿಷಯದಲ್ಲಿ ನನಗೆ ಹೈಲೈಟ್ ಅನಿಸಿದ್ದು ರಕ್ಷಿತಾದು. ಸುದೀಪ್ ಅವರು ರಕ್ಷಿತಾನ ಕ್ವಶನ್ ಕೇಳ್ತಾರೆ. ರಕ್ಷಿತಾ ಯಾವಾಗೂ ಮಾತಾಡೋ ಥರನೇ ಕಣ್ಣನ್ನು ಆಡಿಸೋದು, ಆ ಅನ್ನೋದು, ಹೂ ಅನ್ನೋದು ಮಾಡ್ತಾಳೆ. ಅದು ಸುದೀಪ್ ಸರ್ಗೆ ಇಷ್ಟ ಆಗಲ್ಲ. ನಾನು ಲಾಸ್ಟ್ ವಿಡಿಯೋಲೂ ಹೇಳಿದ್ದೆ, ಅವಳು ಆ ರೀತಿ ಮಾಡೋದು ಸುದೀಪ್ ಸರ್ಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು. ಯಾಕಂದರೆ ಸುದೀಪ್ ಸಾರು ನೋಡ್ತಾರೆ ಅವರೂ ಎಪಿಸೋಡ್ಗಳು. ರಕ್ಷಿತಾ ಮಾತಾಡೋಕ್ಕೆ ನಿಂತ್ಕೊಂಡ್ರೆ ಅವಳಿಗೆ ಸರಿಯಾಗಿ ಮಾತಾಡೋಕ್ಕೆ ಯಾರ ಕೈಯಲ್ಲೂ ಆಗಲ್ಲ ಮನೆ ಒಳಗಡೆ. ಸುದೀಪ್ ಸರ್ ಬಂದರೆ ಮಾತಾಡೋವಾಗ ಕೊನೆಯಲ್ಲಿ ಪೂರ್ತಿ ಮಾತಾಡೋದೇ ಇಲ್ಲ, ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾಳೆ. ಆ ಹೂ ಅನ್ನೋದು, ಕಣ್ಣು ಸೈಗೆ ಮಾಡೋದು, ಬಾಯಿ ಒಂಥರ ಮಾಡಿ ನಿಲ್ಲಿಸ್ಬಿಡ್ತಾಳೆ. ಅದಕ್ಕೆ ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ, ನೀನು ಸುಳ್ಳು ಹೇಳು, ಆದರೆ ಸತ್ಯ ಗೊತ್ತಿರೋರಿಗೆ ಹೇಳೋಕ್ಕೆ ಬರಬೇಡ ಅಂತಾರೆ. ಅದು ನಿಮ್ಗೆ ಏನು ಅರ್ಥ ಆಯಿತು ಅಂತ ನೀವು ಕಮೆಂಟ್ ಮಾಡಿ. ನನಗೆ ಅರ್ಥ ಆಗಿದ್ದೇನು ಅಂದರೆ, ಮೊದಲನೇದು ನನಗೆ ಏನು ಅರ್ಥ ಆಯಿತು ಅಂದರೆ, ವಾರ ಎಲ್ಲ ಚೆನ್ನಾಗಿ ಮಾತಾಡ್ತಾಳೆ, ಎಲ್ಲರ ಹತ್ರ ಚೆನ್ನಾಗಿರ್ತಾಳೆ, ಹೆಂಗೆ ವಾದ ಮಾಡಬೇಕು ಮಾಡ್ತಾಳೆ. ಸುದೀಪ್ ಸರ್ ಬಂದಾಗ ಇಲ್ಲಿ ಯೋಚನೆ ಮಾಡೋ ರೀತಿ ಒಂಥರ ಮಾಡ್ತಾಳೆ, ಗೊತ್ತಿಲ್ಲದೆ ಇರೋ ರೀತಿ. ಅದು ಸುದೀಪ್ ಸರ್ಗೆ ಗೊತ್ತು, ಅವ್ರು ಅದನ್ನು ಹೇಳಿರೋದು, ಸತ್ಯ ನಮಗೆ ಗೊತ್ತು, ನೀನು ನಮಗೆ ಗೊತ್ತಿರೋ ಅರ್ಥ ನೀನು ಮಾತಾಡೋಕ್ಕೆ ಬರಬೇಡ ಅಂದ್ಬಿಟ್ಟು, ಸತ್ಯ ಗೊತ್ತಿರೋ ಸುಳ್ಳು ಹೇಳ್ಬೇಡ ಅಂದ್ಬಿಟ್ಟು. ನಾನು ಅದನ್ನು ಹಂಗೆ ಅರ್ಥ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಸುಳ್ಳು ಯಾರು ಹೇಳಲ್ಲ, ಆ ಮನೇಲಿ ಎಲ್ಲರೂ ಹೇಳ್ತಾರೆ. ಹಂಗೆ ನೋಡೋಕ್ಕೋದ್ರೆ ಆ ಮನೆಯಲ್ಲಿ ಅದು ಕಾಮನ್ನು. ಮತ್ತು ಗಿಲ್ಲಿ ಹತ್ರ ಅಷ್ಟು ಚೆನ್ನಾಗಿ ಅಷ್ಟು ಇದರಲ್ಲಿ ಇರ್ತಾಳೆ, ನೀನೇ ಸರಿ ನಿಂದೇ ಸರಿ ಅಂದ್ಬಿಟ್ಟು. ನೆನ್ನೆ ಸುದೀಪ್ ಸರ್ ಕೇಳಿದ್ರೆ ಗಿಲ್ಲಿ ಆಪೋಸಿಟೇ ಮಾತಾಡಿದ್ಲು. ಆ ರಕ್ಷಿತಾ ಮಾತ್ರ ಅಲ್ಲ, ಆ ಮನೇಲಿ ಇರೋರೆಲ್ಲ ಅದೇ ರೀತಿ ಮಾತಾಡಿದ್ರು. ಸ್ಪಂದನ, ರಘು, ಧನುಷು, ರಾಶಿಕಾ. ಇವಾಗ ರಘು ಏನು ಮಾತಾಡ್ದ, ಅಶ್ವಿನಿ ಕ್ಯಾಪ್ಟನ್ ಆಗಬಾರ್ದು, ಅಶ್ವಿನಿ ಕ್ಯಾಪ್ಟನ್ ಆಗಿಬಿಟ್ರೆ ಆಗಲ್ಲ, ಮಾತ್ರ ಮಾತಾಡೋಕ್ಕಾಗಲ್ಲ ಅಂತ ಅಷ್ಟು ಹೇಳ್ತಾನೆ. ಧನುಷ್ ಕಷ್ಟಪಟ್ಟವನೇ, ಅವನೇ ಕ್ಯಾಪ್ಟನ್ ಆಗಬೇಕು ಅಂತ ಹೇಳ್ತಾನೆ. ಆ ರೀತಿ ಮಾತಾಡಿ ಆಮೇಲೆ ಅಲ್ಲಿ ಬಂದಮೇಲೆ ಅಶ್ವಿನಿನ ಕ್ಯಾಪ್ಟನ್ಗೆ ಸೆಲೆಕ್ಟ್ ಮಾಡ್ತಾನೆ. ಇವಾಗ ಅಶ್ವಿನಿ ಅವಳೇನು ಕಷ್ಟಪಟ್ಟು ಆಟ ಆಡಿ ಏನು ಕ್ಯಾಪ್ಟನ್ ಆಗಲ್ವಲ್ಲ, ಅವಳು ಹಂಗೆ ತಾನೇ ಆಗ್ತಾ ಇದ್ದಿದ್ದು. ಹಂಗೆ ನೋಡೋಕ್ಕೋದ್ರೆ ಫಸ್ಟಿಂದ ಟಾಸ್ಕ್ ಆಡಿ ಎಲ್ಲಿವರೆಗೂ ಬಂದಿರೋದು ಧನುಷು. ಇದು ಡಬಲ್ ಸ್ಟ್ಯಾಂಡರ್ಡ್ ಅನಿಸ್ತೈತೆ. ಇವಾಗ ರಘು ಅವರು ಗಿಲ್ಲಿ ಅಶ್ವಿನಿಯವ್ರು ಜಗಳ ಆಡಬೇಕಾದ್ರೆ ಗಿಲ್ಲಿ ಜಗಳ ಆಡ್ತಾನೆ, ಗಿಲ್ಲಿ ಇದು ಮಾಡ್ತಾನೆ ಅಂತ ಹೇಳ್ದ. ಅಶ್ವಿನಿ ಅವ್ರು ಯಾರು ಮಾತಾಡಿಲ್ವಾ ಅಲ್ಲಿ, ಅವ್ರು ಜಗಳ ಆಡಿಲ್ವಾ? ಗಿಲ್ಲಿಗೆ ಆಮೇಲೆ ಇವರೆಲ್ಲ ಸುಮ್ಮನೆ ನೀನು ಅಂತ ಹೇಳಿದ ತಕ್ಷಣ ಗಿಲ್ಲಿ ಸೈಲೆಂಟ್ ಆದ. ರಘು ಅವರೆಲ್ಲ ಹೇಳ್ದಾಗ ಅವ್ರು ಸೈಲೆಂಟ್ ಆದ್ರಾ? ಗಿಲ್ಲಿ ಸುಮ್ಮನೆ ಇರೋನ್ನ ಕೆತ್ಕಿ ಮಾತಾಡಿದ್ದು ಅಶ್ವಿನಿ, ಧ್ರುವಂತು ಎಲ್ಲರೂ ನೋಡಿದ್ರು ಅಲ್ಲಿ, ಅವ್ರಿಗೆಲ್ಲ ಗೊತ್ತು ಅದು ಯಾವ ರೀತಿ ಅಂದ್ಬಿಟ್ಟು. ಆಮೇಲೆ ರಘುನೇ ಹೇಳ್ದ, ಆ ಯಮ್ಮ ಹಂಗೆ ನನ್ನ ಕ್ಯಾಪ್ಟನ್ಸಿ ಇಲ್ಲೋ, ಯಮ್ಮ ಹಂಗೆ ಮಾಡಿದ್ದು ಬಿಡು, ಮಾತಾಡ್ಕೊಂಡು ನೀನೇನು ಮಾತಾಡಬೇಡ ಅಂತೇಳಿ ಹೇಳ್ದ ಅಲ್ಲಿ. ಮತ್ತು ಇವಾಗ ಇಲ್ಲಿ ಬಂದುಬಿಟ್ಟು ಗಿಲ್ಲಿನೇ ಜಗಳ ಮಾಡಿದ್ದು ಅಂತ ಹೇಳ್ತಾನೆ ರಘು. ಇವಾಗ ಎಲ್ಲರೂ ಹೇಳ್ತಾವ್ರಲ್ಲ, ಅಶ್ವಿನಿ ಥರ 100 ಶತ್ರು ಇದ್ದರು, ಈ ರಘು ಥರ ಒಬ್ಬನ ಮಿತ್ರ ಬೇಡ ಅಂತ ಹೇಳ್ತಾವ್ರೆ. ಅವರು ಡೈರೆಕ್ಟಾಗಿ ಗೊತ್ತಾಗಂಗೆ ಚುಚ್ತಾರೆ ಅಶ್ವಿನಿ. ಇವನು ಹಿಂದೆಯಿಂದ ಗೊತ್ತಿಲ್ಲದಿರೋ ಚುಚ್ತಾನೆ ಇವನು ರಘು. ಇವಾಗ ರಘು ಮಾತ್ರನೂ ಅಲ್ಲ, ಅಲ್ಲಿರೋರೆಲ್ಲ, ಆ ಮನೇಲಿ ಇರೋರೆಲ್ಲ ಎಲ್ಲರೂ ಗಿಲ್ಲಿ ಥರನೇ ಮಾತಾಡಿದ್ರು, ಗಿಲ್ಲಿಗೆ ಸಪೋರ್ಟ್ ಮಾಡೋ ರೀತಿ ಮಾತಾಡಿದ್ರು. ವೀಕೆಂಡ್ ಅಂದಿದ ತಕ್ಷಣ ಗಿಲ್ಲಿನೇ ಚೆನ್ನಾಗಿ ಮಾಡಿಲ್ಲ, ಅವ್ನ ಕ್ಯಾಪ್ಟನ್ಸಿ ಸರಿ ಇಲ್ಲ ಅಂತ ಎಲ್ಲರೂ ಒಂದು ಕಡೆಯಿಂದ ಹೇಳ್ತಾರೆ. ಆ ಮಾತನ್ನ ಅವತ್ತೇ ಹೇಳ್ಬೋದಾಗಿತ್ತಲ್ಲ. ಅಲ್ಲಿ ಅವನಿಗೆ ಸಪೋರ್ಟ್ ಮಾಡೋ ರೀತಿ ಮಾಡಿಬಿಟ್ಟು ನಿಂದೇ ಸರಿ ಅಂತ ಹೇಳ್ಬಿಟ್ಟು ಇವಾಗ ವೀಕೆಂಡಲ್ಲಿ ಬಂದು ಎಲ್ಲ ಉಲ್ಟಾ ಮಾಡಿ ಹಿಂಗೆ ಮಾತಾಡ್ತಾವ್ರೆ. ಆ ಮನೇಲಿ ಇರೋರೆಲ್ಲ ಅಶ್ವಿನ ಅಷ್ಟು ಬೈತಾ ಇದ್ರು. ಗಿಲ್ಲಿ ಸರಿಯಾಗಿ ಹೇಳದ್ನಲ್ಲ, ಆ ಮಾತನ್ನ ಅಲ್ಲೇ ಹೇಳ್ಬೇಕಾಗಿತ್ತು, ಇವಾಗ ಬಂದು ಇಲ್ಲೇನು ಹೇಳೋದು ಅಂತ ಹೇಳಿದ್ನಲ್ಲ ಅವನು. ನಿನ್ನೆ ವೀಕೆಂಡ್ ಎಪಿಸೋಡಲ್ಲಿ ಯಾರು ಹೀರೋ ಆಗಿದ್ದು? ಗಿಲ್ಲಿನೇ. ಸುದೀಪ್ ಸಾರು ಒಂದು ಮಾತು ತುಂಬ ಇಷ್ಟ ಆಯ್ತು ನನಗೆ. ಆ ಮಾತು, ನೀನು ಹಾಕ್ಕೊಂಡ್ರೇನು ರಾಜರ ಥರ ಇದೆಯಾ ನೀನು ಬಿಡು ಅಂದರು. ರಾಜನ ಥರ ಬದುಕ್ತಾ ಇದೆಯಾ ಅಂತ. ಆ ಮನೇಲಿ ಇರೋರೆಲ್ಲ ಬಣ್ಣ ಹಚ್ಕೊ ಅಂದರೆ ಆ ನಾಲ್ಗೆಗೆ ಬಣ್ಣ ಹಚ್ಕೊಂಡವ್ರೆ ಎಲ್ಲರೂ. ನಿಜವಾದ ಗೇಮ್ ಅರ್ಥ ಏನು ಅಂದ್ಬಿಟ್ಟು ಗಿಲ್ಲಿಗೆ ಒಬ್ಬನಿಗೆ ಎಲ್ಲ ಅರ್ಥ ಆಗಿರೋದು ಅಂತ ಸರಿಯಾಗಿ ಹೇಳಿದ್ರು ಸುದೀಪ್ ಸಾರು. ಏನಕ್ಕಂದರೆ ಗಿಲ್ಲಿಗೆ ಅರ್ಥ ಆಗಿದ್ದಕ್ಕೋಸ್ಕರನೇ ಈ ಸೀಸನು ಕಲರ್ಸ್ ಕನ್ನಡ ಟಾಪ್ 1ನಲ್ಲಿರೋದು. ಟಾಪ್ 1 ಯಾರಿಂದ ಆಯಿತು ಅಂತ ಎಲ್ರಿಗೂ ಗೊತ್ತು. ಗಿಲ್ಲಿನ ಕಂಟೆಂಟ್ ಕೊಡೋಕ್ಕೆ ಬಂದವನೇ ಅಂತ ಎಲ್ಲರೂ ಹೇಳ್ತಾರೆ. ಹೌದು, ಅವ್ನು ಕಂಟೆಂಟ್ ಕೊಡೋಕ್ಕೆ ಬಂದಿರೋದು, ಜನಗಳನ್ನೆಲ್ಲ ಮನರಂಜನೆ ಮಾಡಿ ಅವ್ನು ಗೆಲ್ಲಕ್ಕೆ ಬಂದವನೇ. ಇವರೆಲ್ಲೇನು ಸೋತ್ಬಿಟ್ಟು ಹೋಗ್ತಾರಾ? ಇವ್ರಿಗೆ ಗೆಲ್ಲಕ್ಕೆ ತಾನೇ ಬಂದಿರೋದು. ಅವ್ನಿಗೆ ಟ್ಯಾಲೆಂಟ್ ಐತೆ, ಅವ್ನು ಮಾಡ್ತಾನೆ. ಇವ್ರ ಕೈಯಲ್ಲಿ ಇಲ್ಲ, ಇವ್ರು ಮಾಡಲ್ಲ. ಅಶ್ವಿನಿ ಬಾತ್ರೂಮಲ್ಲಿ ಅಷ್ಟೆಲ್ಲ ಕಿರ್ಚಿ ಮಾಡಿಬಿಟ್ಟು ಮನೆಯೊಳಗಡೆ ಬಂದುಬಿಟ್ಟು ಗಿಲ್ಲಿ ಜೋರಾಗಿ ಮಾತಾಡ್ದ, ನನಗೆ ಅದಕ್ಕೆ ಕೋಪ ಬಂತು ಅಂದ್ಲು.
ಆಮೇಲೆ ನಿನ್ನೆ ವೀಡಿಯೋ ಹಾಕ್ಸಿದ್ರು ಸುದೀಪ್ ಸಾರು. ಅದ್ರಲ್ಲಿ ನೋಡಿದ್ರಲ್ಲ ಯಾರು ಜೋರಾಗಿ ಮಾತಾಡಿದ್ದು ಅಂದ್ಬಿಟ್ಟು ಕಿರ್ಚ್ಬಿಟ್ಟು ಅವಳೊಂಥರ ಮಾತಾಡೋದು ನಮಗೇ ಒಂಥರ ಆಗುತ್ತೆ ಅವಳು ಮಾತಾಡಿದ್ರೆ. ಆಮೇಲೆ ನೋಡಿದ್ರೆ ನಿಧಾನವಾಗಿ ಮಾತಾಡು ಅದು ಹೇಳೋದು ಒಂಥರ ನಿಧಾನವಾಗಿ ಮಾತಾಡು ಅಂತ ಹೇಳ್ತಾಳೆ. ವಿಡಿಯೋ ನೋಡಬೇಕಾದ್ರೆ ಆ ಮುಖ ಹೆಂಗೆ ಮಾಡ್ತಾಳೆ ನಾವೇ ಎಲ್ಲ ನೋಡಿದ್ವಲ್ಲ. ಅದಕ್ಕೆ ಸುದೀಪ್ ಸಾರು ಅದ್ರ ಬಗ್ಗೆ ಮಾತಾಡೋದೇ ಬೇಡ ಅಂದ್ಬಿಟ್ಟು ವಿಡಿಯೋ ಹಾಕಿ ನೋಡಿಸ್ಬಿಟ್ರು. ಅವಳು ಮಾಡೋದು ಎಲ್ಲ ತಪ್ಪೇ. ಅದನ್ನು ಇನ್ನೊಬ್ರ ಮೇಲೆ ಎಷ್ಟು ಚೆನ್ನಾಗಿ ಹಾಕ್ತಾಳೆ ಅಂದರೆ ಈ ವಿಡಿಯೋ ಒಂದೇ ಸಾಕು. ಆ ಮನೆಯಲ್ಲಿರೋರೆಲ್ಲ ಗಿಲ್ಲಿದೆ ತಪ್ಪು 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 ಅಂತ ಏನೆಲ್ಲ ಪಾಪ ಅಷ್ಟು ಇದು ಮಾಡೋದು. ಅದ್ರಲ್ಲಿ ರಘು ಪಾಪ ಇವಾಗ ಅವ್ರಿಗೆಲ್ಲ ಅದಕ್ಕೆ ವಿಡಿಯೋ ನೋಡಿಬಿಟ್ಟು ಇವಾಗ ಅವ್ರ ಮುಖ ಏನಾಗಿರಬೇಕು. ಅವಳಿಗೆ ಏನೋ ಕೇಳೋಕ್ಕೆ ಹೋಗ್ತಾರೆ ಗಿಲ್ಲಿ ಕ್ಯಾಪ್ಟನ್ ಬಗ್ಗೆ ಏನು ಅಂತ ಅವ್ರು ಕೇಳಿದ್ದು. ಅವಳು ಬಾತ್ರೂಮ್ದೆಲ್ಲ ಎತ್ತಿಬಿಟ್ಲು. ಅದು ಸುದೀಪ್ ಸರ್ ಗೊತ್ತಿತ್ತು ಯಾರು ತಪ್ಪು ಅಂತ. ಅದಕ್ಕೆ ನಾನು ಅದು ಆಮೇಲೆ ಬರ್ತೀನಿ ಅದ್ರ ಬಗ್ಗೆ ಮಾತಾಡಬೇಡ ಅಂತ ಸುದೀಪ್ ಸರ್ ಹೇಳಿದ್ರು. ಇದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ, ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ.